ಕರ್ನಾಟಕದ ಗ್ರಾಮೀಣ ಭಾಗದಲ್ಲಿ ಕಟ್ಟಡ ನಿರ್ಮಾಣದ ನಿಯಮಗಳಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಿದೆ. ಅದೇನು ಅಂತ ನೋಡೋಣ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನಾದರೂ ಕಟ್ಟೋ ಪ್ಲಾನ್ ಇದ್ರೆ ಈ ಹೊಸ ಅಪ್ಡೇಟ್ ಗಮನಿಸಲೇಬೇಕು. ಕಟ್ಟಡ ನಿರ್ಮಾಣ ಪ್ರಕ್ರಿಯೆಯನ್ನೇ ಸರಳಗೊಳಿಸೋ ಒಂದು ಮಹತ್ವದ ನಿಯಮ ಬದಲಾವಣೆಯನ್ನ ಸರ್ಕಾರ ಜಾರಿಗೆ ತಂದಿದೆ. ಕೆಲವು ಕಟ್ಟಡಗಳಿಗೆ ಇನ್ಮುಂದೆ ಅಧಿಭೋಗ ಪ್ರಮಾಣಪತ್ರ ಅಂದ್ರೆ ಓಸಿ ಬೇಕಾಗದೇ ಇರ್ಬೋದು. ಇದೇ ದೊಡ್ಡ ಸುದ್ದಿ. ಓಸಿ ಅಂದ್ರೆ ಏನು? ಕಟ್ಟಡ ಎಲ್ಲಾ ನಿಯಮ ಪಾಲಿಸಿದೆ, ವಾಸಕ್ಕೆ ಯೋಗ್ಯ ಮತ್ತು ಸುರಕ್ಷಿತವಾಗಿದೆ ಅಂತ ಸ್ಥಳೀಯ ಪ್ರಾಧಿಕಾರ ಕೊಡುವ ಸರ್ಟಿಫಿಕೇಟ್. ಈ ನಿಯಮ ಬದಲಾವಣೆ 2ನೇ ತಿದ್ದುಪಡಿ ಮಾದರಿ ಉಪವಿಧಿಗಳು 2025ರ ಒಂದು ಭಾಗ. ಇದು ನವೆಂಬರ್ 10ರಿಂದ ಜಾರಿಯಲ್ಲಿದೆ. ಇದು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ 1993ಕ್ಕೆ ಒಂದು ಹೊಸ ಕಲಂ ಸೇರಿಸುತ್ತೆ. ಅದೇನ್ ಹೇಳುತ್ತೆ ನೋಡೋಣ ಬನ್ನಿ. ಕಾನೂನು ನೇರವಾಗಿ ಹೇಳುತ್ತೆ, ಸರ್ಕಾರಕ್ಕೆ ಓಸಿಯಿಂದ ಕೆಲವು ಕಟ್ಟಡಗಳಿಗೆ ವಿನಾಯಿತಿ ನೀಡುವ ಅಧಿಕಾರ ಇದೆ. ಅಂದ್ರೆ ಇನ್ಮುಂದೆ ಯಾವ ಕಟ್ಟಡಗಳಿಗೆ ಓಸಿ ಬೇಕು, ಯಾವುದಕ್ಕೆ ಬೇಡ ಅಂತ ನಿರ್ಧರಿಸೋ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಸಿಕ್ಕಿದೆ. ಹಾಗಿದ್ರೆ ಇದರಿಂದ ಮನೆ ಕಟ್ಟೋ ಸಾಮಾನ್ಯ ಜನರಿಗಾಗೋ ಪ್ರಯೋಜನವಾದ್ರೂ ಏನು? ಮೊದಲು ಪ್ರತಿಯೊಂದಕ್ಕೂ ಓಸಿ ಕಡ್ಡಾಯ ಇತ್ತು. ಆದ್ರೆ ಈಗ ಕೆಲವೊಂದು ಕಟ್ಟಡಗಳಿಗೆ ವಿನಾಯಿತಿ ಸಿಗೋ ಸಾಧ್ಯತೆ ಇದೆ. ಪ್ರಕ್ರಿಯೆ ಸರಳವಾಗುತ್ತೆ. ಇದರಿಂದ ನಿರ್ಮಾಣ ಪ್ರಕ್ರಿಯೆ ಸಿಂಪಲ್ ಆಗುತ್ತೆ, ಪೇಪರ್ ವರ್ಕ್ ಕಮ್ಮಿ ಆಗುತ್ತೆ, ಹಾಗೆ ಬೇಗ ಮನೆ ಸೇರ್ಕೊಳ್ಬೋದು. ಹಾಗಾದ್ರೆ ಈ ಪ್ರಮುಖ ನಿಯಮ ಜಾರಿಗೆ ಬಂದಿದ್ದೂ ಹೇಗೆ? ಇದರ ಹಿಂದಿನ ಪ್ರಕ್ರಿಯೆ ಏನು? ಮೊದಲು ಕರಡನ್ನು ಪ್ರಕಟಿಸಿ 7 ದಿನಗಳ ಕಾಲ ಆಕ್ಷೇಪಣೆಗೆ ಅವಕಾಶ ನೀಡಲಾಯಿತು. ಯಾವುದೇ ಆಕ್ಷೇಪಣೆ ಬರದ ಕಾರಣ ಕರಡನ್ನೇ ಅಂತಿಮಗೊಳಿಸಲಾಯಿತು. ಸಾರ್ವಜನಿಕರಿಂದ ಬಂದ ಆಕ್ಷೇಪಣೆಗಳ ಸಂಖ್ಯೆ ಎಷ್ಟು ಗೊತ್ತಾ? 0. ಒಂದೇ ಒಂದು ಆಕ್ಷೇಪಣೆಯೂ ಬಂದಿರಲಿಲ್ಲ. ಯಾವುದೇ ವಿರೋಧ ಇಲ್ಲದ ಕಾರಣ ಸರ್ಕಾರಕ್ಕೆ ಈ ಕರಡು ನಿಯಮವನ್ನ ಅಂತಿಮ ಕಾನೂನಾಗಿ ಜಾರಿಗೊಳಿಸೋಕೆ ಸುಲಭವಾಯಿತು. ಹಾಗಂತ ಇವತ್ತೇ ಹೋಗಿ ಓಸಿ ಇಲ್ದೆ ಮನೆ ಕಟ್ಟೋಕ್ಕಾಗುತ್ತಾ? ಇಲ್ಲ, ಇನ್ನೂ ಒಂದು ಮುಖ್ಯವಾದಂಥ ಸ್ಟೆಪ್ ಬಾಕಿ ಇದೆ. ಈ ಕಾನೂನು ಸರ್ಕಾರಕ್ಕೆ ಅಧಿಕಾರ ಕೊಟ್ಟಿದೆ ಅಷ್ಟೇ. ಮುಂದೆ ಸರ್ಕಾರ ಯಾವೆಲ್ಲ ಕಟ್ಟಡಗಳಿಗೆ ವಿನಾಯಿತಿ ಅಂತ ಒಂದು ಪಟ್ಟಿ ಪ್ರಕಟಿಸಬೇಕು. ಈ ಹೊಸ ನಿಯಮ ಕರ್ನಾಟಕದ ಎಲ್ಲಾ ಜಿಲ್ಲಾ, ತಾಲೂಕು ಮತ್ತು ಗ್ರಾಮ ಪಂಚಾಯತ್ಗಳಿಗೆ ಅಂದ್ರೆ ಇಡೀ ಗ್ರಾಮೀಣ ಪ್ರದೇಶಕ್ಕೆ ಅನ್ವಯ ಆಗುತ್ತೆ. ಒಟ್ನಲ್ಲಿ ಗ್ರಾಮೀಣ ಭಾಗದಲ್ಲಿ ಕಟ್ಟಡ ಕಟ್ಟೋ ನಿಯಮಗಳನ್ನ ಸರಳಗೊಳಿಸೋಕೆ ಒಂದು ದೊಡ್ಡ ಹೆಜ್ಜೆ ಇಟ್ಟಂತಾಗಿದೆ. ಆದ್ರೆ ಈ ಬದಲಾವಣೆ ನಿಜವಾಗ್ಲೂ ಗ್ರಾಮೀಣ ನಿರ್ಮಾಣಕ್ಕೆ ಉತ್ತೇಜನ ಕೊಡುತ್ತಾ? ಎಲ್ಲರಿಗೂ ಮನೆ ಕಟ್ಟೋದು ಸುಲಭ ಆಗುತ್ತಾ? ಕಾದು ನೋಡ್ಬೇಕಿದೆ.